ನಾಗರಾಜ್ ಯಾದವ್ ಅವರೇ, ಈ ಘಟನೆಯಿಂದ ಕೇರಳದ ರಾಜಕಾರಣದ ಮೇಲೆ, ಕೇರಳದ ಓಟಿನ ಮೇಲೆ ಏನು ಪರಿಣಾಮ ಆಗ್ಬೋದು ಅಂತ ಯೋಚನೆ ಮಾಡಿದ್ರಿ. ಬಟ್ ಕರ್ನಾಟಕದ ಜನನು ಯೋಚನೆ ಮಾಡ್ತಾರಲ್ಲ, ಇದು ಸರಿನಾ ತಪ್ಪ ಅಂತ, ಅವ್ರ ಮೇಲೆ ಏನು ಪರಿಣಾಮ? ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹೇಳಬೇಕಾದ್ರೆ ನಾವು ಕಾನೂನನ್ನ ಮಾತ್ರ ಲಾಗು ಮಾಡಿದ್ದೇವೆ. ಯಾವ ಧರ್ಮ ಜಾತಿನ ನೋಡಲಿಲ್ಲ, ಭಾಷೆನ ನೋಡಲಿಲ್ಲ. ಆದರೆ ನಮ್ಮ ಅರ್ಹ ವ್ಯಕ್ತಿಗಳು ಅಂತ ಯಾರು ಹೇಳ್ತಾರೋ, ಕರ್ನಾಟಕದ ನಾಗರಿಕರು ಅಂತ ಹೇಳ್ತೇವೋ, ಅವ್ರಿಗೆ ಯಾರಿಗಾದ್ರೂ ಕೂಡ ಮನೆಗಳಲ್ಲಿ ಕಳ್ಕೊಂಡಿದ್ರೆ, ಅಂದರೆ ಅವರು ಇಲ್ಲಿಗಲ್ ಇದ್ದರೂ ಕೂಡ ಅವ್ರಿಗೆ ಮರಸಿ ಕೊಡಬೇಕಾದ್ರೆ ನಮ್ಮ ಜವಾಬ್ದಾರಿ ನಾವು ಮಾಡಿಕೊಡ್ತೇವೆ. ಆ ತೀರ್ಮಾನ ರಾಜ್ಯ ಸರ್ಕಾರ ಮಾಡಿದೆ. ಅನರ್ಹರಿಗೆ ನಾವು ಕೊಡೋದಿಲ್ಲ ಅಂತಕ್ಕಂಥ ವಿಚಾರನ ಹೇಳಿದ್ವಿ. ಅರ್ಹರು ಅಂತಂದಾಗ ನಿಮ್ಗೆ ಗೊತ್ತಿರಬೇಕು, ಅವರು ಕನ್ನಡಿಗರಾಗಿರಬೇಕು, ಕರ್ನಾಟಕದವರಾಗಿರಬೇಕು, ಕರ್ನಾಟಕದ ಭಾಷೆ ಆಗಿರಬೇಕು, ಆವಾಗ ಮಾತ್ರ ಕೊಡ್ತೇವೆ. ಕೇವಲ 15 ದಿವಸಕ್ಕೋ 20 ದಿವಸಕ್ಕೋ 1 ವರ್ಷದಿಂದ ಬಂದುಬಿಟ್ಟು ನನಗೆ ಬೆನಿಫಿಟ್ ಬೇಕು ಅಂದರೆ ಸಿಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಧರ್ಮ ಮತ್ತು ಜಾತಿಯನ್ನು ದೂರ ಇಟ್ಟು ಮಾತಾಡಬೇಕು. ಕೇಂದ್ರ ಸರ್ಕಾರದ ದಾಖಲೆಗಳಿದ್ದರೆ ಅವ್ರು ತೋರಿಸಿದ್ರೆ ಅವ್ರು ಹೇಳಿದ್ನ ನಾನು ಕೇಳಲಿಕ್ಕೆ ರೆಡಿ ಇದ್ದೇನೆ. ಇವ್ರು ಹೇಳ್ತಾ ಇದ್ರು ದೇವರಾಜ್ ಅವರು. ಇವತ್ತು ನಾಚಿಕೆ ಆಗೋ ವಿಚಾರ ಏನು ಗೊತ್ತೇ ನಿಮಗೆ? ಈ ಪಿನ್ರಾಯ್ ಅಂತೇಳಿ ಏನಿರ್ತಾರೆ, ವಿಜಯನ್ ಇದ್ದಾರಲ್ಲೋ, ಅವ್ರ ಅಲಯನ್ಸ್ ಪಾರ್ಟ್ನರ್ ಇವರೇ ಎಲ್ಲ ಹೇಳ್ಕೊಟ್ಟು ಮಾಡ್ತಾ ಇರಬೇಕು. ಕೇರಳದಲ್ಲಿರ್ತಕ್ಕಂಥವ್ರು JDS ಅವರು, ಕರ್ನಾಟಕದಲ್ಲಿ ಬೆಂಕಿ ಹಚ್ಚ ಕೆಲಸ ಮಾಡ್ತಾ ಯಾರಾದ್ರು ಇದ್ರೆ ಇವರೇ JDS ಮನೆಹಾಳು ಕೆಲಸ ಮಾಡ್ತಕ್ಕಂಥವ್ರು. ಸರ್, ಈಗ ಮನೆಹಾಳು ಮಾಡೋದ್ರಲ್ಲಿ ಕಾಂಗ್ರೆಸ್ ಈ ದೇಶದಲ್ಲಿ ಎಷ್ಟು ಜನಜನಿತ ಎಲ್ಲರಿಗೂ ಗೊತ್ತಾಗಿದೆ, ರಾಜ್ಯದಲ್ಲಿ ಗೊತ್ತಾಗಿದೆ. ಅದರಲ್ಲೂ ನಾಗರಾಜ್ ಯಾವ ಅದ್ರ ನೇತೃತ್ವವನ್ನು ವಹಿಸೋರು ಅನ್ನೋದು ನಮಗೆ ಗೊತ್ತಿದೆ. ನನಗೆ ಅದ್ರ ಬಗ್ಗೆ ಬೇಜಾರಿಲ್ಲ ಸರ್. ಈಗ ಯಾವುದೇ ದಾಖಲೆ ಇಲ್ದಿರಾ, ಯಾವುದೇ ಡಾಕ್ಯುಮೆಂಟ್ ಇಲ್ದಿರಾ, ಯಾವುದೇ ಹೋಮ್ವರ್ಕ್ ಇಲ್ದಿರಾ ಮಾತಾಡ್ತಕ್ಕಂಥವ್ರಿಗೆ ಡಿಬೇಟ್ ಮಾಡ್ಬೇಕಾದ್ರೆ ನಾಚಿಕೆ ಆಗ್ತದೆ. ಸರ್, ತಮ್ಮ ವಾಹಿನಿಯಲ್ಲಿ ಒಂದು ತೊಗೊಂತೀನಿ ಸರ್. ಇವತ್ತು ಸನ್ಮಾನ್ಯ ಬೈರತಿ ಸುರೇಶ್ ಅವರು ಬರೆದಿರ್ತಕ್ಕಂಥ ಪತ್ರ ಕೇಂದ್ರ ಸರ್ಕಾರಕ್ಕೆ, ಅದನ್ನು ನಾನು ಈ ಚಾನಲ್ ತೋರಿಸ್ಬಿಟ್ರೆ, ನಾಗರಾಜ್ ಅವರು ನಾಳೆಯಿಂದ ಬರಲ್ಲ ಅಂತ ಒಂದು ಚಾಲೆಂಜ್ ತಗೊಂಡ್ರೆ ನಾನು ತಲೆ ಬಾಗ್ತೀನಿ ಸರ್. ಒಂದು ಬಿಡಿ ಸರ್, ಅದನ್ನ ಬಿಟ್ಬಿಡ್ತೀನಿ ಸರ್. ಈಗ ನಾನು ಅದನ್ನ ಬಿಟ್ಬಿಡ್ತೀನಿ ಸರ್. ಈಗೇನಾಗಿದೆ, ಈಗ ನಮ್ಮ ಒಂದು ಒತ್ತಾಯ ಇಷ್ಟೇ ಸರ್. ನಮ್ಮ ಒತ್ತಾಯ ಇಷ್ಟೇ ಸರ್. ನಮ್ಮ ರಾಜ್ಯದ ತೆರಿಗೆ ಹಣ, ನಮ್ಮ ರಾಜ್ಯದ ನೆಲ ಜಲ ತೆರಿಗೆ ನಮ್ಮ ರಾಜ್ಯದ ಜನತೆಗೆ ಮಾತ್ರ ಸಿಗಬೇಕು ಅಂತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಭಾರತೀಯರಿಗೆ ಸಿಗಬೇಕು ಅಂತಕ್ಕಂಥದ್ದು, ಅರ್ಹ ಭಾರತೀಯರಿಗೆ. ಶ್ರೀಯುತ ನಾಗರಾಜ್ ಅವರು ಹೇಳಿದ್ರು, ನಮಗೆ ಇರ್ತಕ್ಕಂತಹ ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಇವ್ರು ಯಾರು ಲಿಸ್ಟ್ ಅಲ್ಲಿ ಇಲ್ಲ ಅಂತಕ್ಕಂಥ ಮಾತನ್ನು ಒಪ್ಕೊಂಡ್ರು. ಇಲ್ಲ ಅಂದಮೇಲೆ ಅವ್ರಿಗೆ ಕೊಡುವಂತ ಪ್ರಶ್ನೆ ಎಲ್ಲಿಂದ ಬಂತು? ಮುಖ್ಯಮಂತ್ರಿಗಳು ಅದರಲ್ಲಿ ಯಾರು ಅರ್ಹರಿದ್ದಾರೆ ಅಂತ ಗುರುಸುವಂತ ಪ್ರಶ್ನೆ ಎಲ್ಲಿಂದ ಬರುತ್ತೆ? ಅಂದ್ರೆ ಜನಗಳನ್ನ ವ್ಯವಸ್ಥಿತವಾಗಿ ದಿಕ್ತಪ್ಪಿಸೋ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಕರ್ನಾಟಕದ ಜನಕ್ಕೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನ, ದಿಕ್ತಪ್ಪಿಸಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಿದೆ ಅಂತಕ್ಕಂಥದ್ದನ್ನ ನಾಗರಾಜ್ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿನೇ ಹೇಳ್ತಾ ಇದೆ. 2018-19 ನೀವಿದ್ರಿ, 19ರಿಂದ 23 ಅವರಿದ್ರು. ಮನೆ ಕಟ್ಟಲಿಲ್ಲ ಅವರು. ಮನೆ ಕಟ್ಟೋದು ಒಳ್ಳೆ ಪ್ರಶ್ನೆ. ಅದ್ರ ಬಗ್ಗೆ ಏನ್ ಮಾಡಿದ್ರು? 2018ರಲ್ಲಿ ಅವರೇ ಕಟ್ಟಿಸಿದ್ರು. ಈಗ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ 2018ರಲ್ಲಿ ಟೆಂಟ್ಗಳು ಕೇವಲ 18 ಇದ್ವಂತೆ. 22, 23, 24ರಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಇದು. ಏನಂದ್ರೆ ಬಿಜೆಪಿ ಗವರ್ಮೆಂಟ್ ಇತ್ತು, ಕುಮಾರಸ್ವಾಮಿ ಅವರಿದ್ದಾಗಂತೂ ನಾನು ಸಹ ಆ ಏರಿಯಾಗೆ ರೆಗ್ಯುಲರ್ ವಿಸಿಟರ್, ನಾನು ಸಹ ಲೋಕಲ್ ಎಲ್ಲಾ ವಿಸಿಟರ್ ಬಸ್ಸಿನ ಗುಡಿಯಲ್ಲಿ ವಿಸಿಟ್ರೆ ಜಾನ್ವರಿವರೆಗೂ 20 ಮನೆಗಳಿತ್ತಲ್ಲಿ. ಈಗ 2023 ಆದ್ಮೇಲೆ ಯಾವ ರೀತಿ ಮನೆಗಳು ಸುಳ್ಳು ಕೆಲಸ ಮಾಡಿ ತಾವು ಸ್ಯಾಟಲೈಟ್ ಇಮೇಜ್ ತಗೊಳ್ಳೋಣ. 2022 ಡಿಸೆಂಬರ್ ಇವತ್ತು ತಗೊಳ್ಳೋಣ. 2018ರಲ್ಲಿ ಕೋಗಿಲು ಗ್ರಾಮ ಒಂದ್ ನಿಮಿಷ, ಸರ್ಕಾರ ಐತಲ್ಲ ಇವ್ರದ್ದು, ನೋಡಿ 2023-2025 ಡಿಫರೆನ್ಸ್ ನೋಡಿ. ಅದಕ್ಕೆ ನಾವು ಹೊಡೆದಾಕಿರೋದನ್ನ, ಅದಕ್ಕೆ ನಾವು ಹೇಳಿದ್ದು ಹೊಡೆದಾಕಿ ಅಂದ್ರೆ 2023 ನಂತರ ಅಪ್ರಿಷಿಯೇಟ್ ಮಾಡಬೇಕಾಯ್ತು. ನಾವು ಯಾವುದೇ ಜಾತಿ ಧರ್ಮ ನೋಡಲ್ಲ, ಕಾನೂನು ಅನುಷ್ಠಾನ ಮಾಡ್ತಕ್ಕಂಥ ಜೀವಂತ ಇರ್ತಕ್ಕ ಸರ್ಕಾರ ನಮ್ದು. ಇವ್ರ ತರ ಹೇಳಿಗಳಲ್ಲ ನಾವು. ಇವರು ಬರೇ ಯಾವುದೇ ದಾಖಲೆ ಹೈಕಮಾಂಡ್ ಸಿಎಂ ಬೇಡ ನಮ್ಗೆ, ಕರ್ನಾಟಕದ ಸಿಎಂ, ಕರ್ನಾಟಕದ ಸಿಎಂ 2 ಬಾರಿ ಸಿಎಂ ಆಗಿರ್ತಕ್ಕಂಥ 3 ತಿಂಗಳು ಸಿಎಂ ಅಲ್ಲ ನಾವು. ಇಂಟರ್ನ್ಯಾಷನಲ್ ಇಶ್ಯೂ ಮಾಡಬೇಡಿ. ಇವ್ರು ಇಂಟರ್ನಲ್ ಫೈಟ್, ಅದು ಈ ಇಂಟರ್ನಲ್ ಫೈಟ್ ಇಂಟರ್ನ್ಯಾಷನಲ್ ಫೈಟ್ ಇಲ್ಲ. ಅಷ್ಟೇ ನಮ್ಮ 8:15 ನ್ಯೂಸ್ ಅವರ್ ಇದೆಯಲ್ಲ, ಅಲ್ಲೊಂದು ಸ್ವಲ್ಪ ಸಮಾಧಾನವಾಗಿ ಸುದ್ದಿ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಮುರುಜನ್ರಿಗೂ, ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.